ಬನ್ನಿ ಮೆಂತ್ಯ ಕಾಳು ಹುರಿದು ಹೇಗೆ ಚಿತ್ರಾನ್ನ ಮಾಡ್ತೀವಿ ಅನ್ನೋದನ್ನ ನಮ್ಮ RVR ಕೇಟರರ್ಸ್ ಅಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಈ ಮೆಂತ್ಯದ ಕಾಳು ಚಿತ್ರಾನ್ನಕ್ಕೆ ಫಸ್ಟ್ ನಾವು ಒಂಚೂರು ಒಂದು ಪುಡಿಯನ್ನು ಹುರ್ಕೋಬೇಕು. ಇದು ತುಪ್ಪದಲ್ಲಿ ಹುರಿದ್ರೇ ತುಂಬ ರುಚಿ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದು ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೋಣ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೈಸಿಗೆ, ತುಂಬ ನೈಸು ಬೇಡ, ತುಂಬ ತರಿನೂ ಬೇಡ, ಆ ಥರ ಪುಡಿಯನ್ನು ಮಾಡಿಕೊಂಡು ಬರೋಣ. ಉದುರಾಗಿ 1 kg ಅನ್ನವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆಯೇ ನಾವು ಹುರಿದು ಪುಡಿ ಮಾಡ್ಕೊಂಡಿರುವಂಥ ಪುಡಿ ಈಗ ಇದಕ್ಕೆ ಸೇರಿಸ್ಕೋಣ. ಇದನ್ನೆಲ್ಲ ಸೇರಿ ಕಲಸಿ ಈಗ ಬಿಸಿಯಾಗಿ ಸರ್ವ್ ಮಾಡೋಣ. ಸ್ನೇಹಿತರೆ, ಒಳ್ಳೆ ಘಮ ಘಮ ಅಂತಿರೋ ಮೆಂತ್ಯದ ಕಾಳಿನ ಚಿತ್ರಾನ್ನ ರೆಡಿಯಾಗಿದೆ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರೆ ಒಳ್ಳೆಯ ಅದರ ಮನೆಯಲ್ಲಿ ಆರೋಗ್ಯಕರವಾದಂಥ ಹಳೆ ಟ್ರೆಡಿಷ್ನಲ್ ಅಡುಗೆಗಳು ತೋರಿಸಿ, ಸುಮಾರು ದಿವಸ ಆಯ್ತು ತೋರಿಸಿ ಅಂತ. ಇವತ್ತು ನಾನು ಮೆಂತ್ಯದ್ದು ಒಂದು ಕಲಸ್ದನ್ನ ಮಾಡ್ತೀವಿ. ಮೆಂತ್ಯದ ಹಿಟ್ಟು ಅಂತ ಮಾಡ್ತೀವಿ. ನಮ್ಮ ಅಜ್ಜಿ ಕಾಲದಿಂದ ಮುಂಚೆ ಎಲ್ಲ ನಮ್ಮ ಮನೆಗಳಲ್ಲಿ ಮಾಡೋರು. ಆ ಮೆಂತ್ಯದ ಹಿಟ್ಟಲ್ಲೇ ಒಂದು ಸ್ವಲ್ಪ ವಿಭಿನ್ನವಾಗಿ ನಮ್ಮ RVR ಕೇಟರರ್ಸ್ಗಲ್ಲಿ ಈಗ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ದೀವಿ ಮೆಂತ್ಯ ಕಾಳಿನ ರೈಸು ಅಂಥೇಳಿ. ಅಂದರೆ ಮೆಂತ್ಯ ಕಾಳು ಹಿಟ್ಟನ್ನು ಮಾಡ್ಕೊಂಡು ಚೆನ್ನಾಗಿ ಹುರಿದು ಅದರಲ್ಲಿ ಒಂದು ಚಟ್ನಿ ಪುಡಿ ಥರ ಮಾಡಿಕೊಂಡು ಅದರಲ್ಲಿ ಒಂದು ಚಿತ್ರಾನ್ನ ಥರ ಮಾಡ್ತೀವಿ. ಮೆಂತ್ಯ ಕಾಳಿನ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮೆಂತ್ಯ ಕಾಳು ಹುರಿದು ಹೇಗೆ ಚಿತ್ರಾನ್ನ ಮಾಡ್ತೀವಿ ಅನ್ನೋದನ್ನು ನಮ್ಮ RVR ಕೇಟರರ್ಸಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸೋಣ. ಸ್ನೇಹಿತರೆ, ಈ ಮೆಂತ್ಯದ ಕಾಳು ಚಿತ್ರಾನ್ನಕ್ಕೆ ಫಸ್ಟು ನಾವು ಒಂಚೂರು ಒಂದು ಪುಡಿಯನ್ನು ಹುರ್ಕೋಬೇಕು. ಮೆಂತ್ಯದ ಹಿಟ್ಟಿಗೆ ಬೇಕಾದಂಥ ಪುಡಿಯನ್ನು. ಅದಕ್ಕೆ ನಾನೀಗ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದು ತುಪ್ಪದಲ್ಲಿ ಹುರಿದ್ರೇ ತುಂಬ ರುಚಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಹಳೆಯ ನೆನಪುಗಳಾಗುತ್ತೆ. 100% ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಅದಕ್ಕೆ ನಾನು ಫಸ್ಟು ಪುಡಿಯನ್ನು ಹುರಿದಿದ್ದಕ್ಕೆ ಒಂದು 2 ರಿಂದ 3 ಚಮಚ ತುಪ್ಪವನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ತುಪ್ಪ ಹಾಕ್ತಿದ್ದಂಗೆ 1 ಮುಷ್ಟಿಯಷ್ಟು ಮೆಂತ್ಯ ಕಾಳನ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ 1 ಮುಷ್ಟಿಯಷ್ಟು ಮೆಂತ್ಯ ಕಾಳು ತೊಗೊಳ್ತಿದ್ದೀನಿ. ಈ ಮೆಂತ್ಯ ಕಾಳು ಹಾಕೋಣ. 1 ಮುಷ್ಟಿಯಷ್ಟು ಕಡಲೆಬೇಳೆಯನ್ನು ತೊಗೊಳ್ತಾ ಇದ್ದೀನಿ. 1 ಮುಷ್ಟಿಯಷ್ಟು ಉದ್ದಿನ ಬೇಳೆಯನ್ನು ತೊಗೊಳ್ತಿದ್ದೀನಿ. ಇದನ್ನು ಒಂದು ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೋಣ. ಇದ್ರ ಜೊತೆಗೆ 1 ಚಮಚದಷ್ಟು ಕಾಳುಮೆಣಸು, ಅಂದರೆ 1 ರಿಂದ 1.5 ಚಮಚದಷ್ಟು ಕರಿ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಇದೇ ಕಾಳುಮೆಣಸೇ ಇದು ಖಾರಕ್ಕೆ ಬರುತ್ತೆ. ಆದ್ದರಿಂದ ಕರಿ ಕಾಳುಮೆಣಸು 1.5 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ 2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಧನಿಯಾ 2 ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಮುಷ್ಟಿಯಷ್ಟು. ಇದೆಲ್ಲ ಹಾಕ್ಕೊಂಡೀಗ ಸಣ್ಣ ಕಾವಲಿ ಈ ಥರ ಹುರ್ಕೋಣ ಚೆನ್ನಾಗಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಂಜೆ ಹೊತ್ತು ಟ್ಯೂಷನಿಂದ ಬರ್ತಾರೆ, ಸ್ಕೂಲಿಂದ ಬಂದಿರ್ತಾರೆ. ಈ ಥರದೊಂದು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಪುಡಿಯನ್ನು ಬಿಸಿ ಬಿಸಿ ಅನ್ನಕ್ಕೆ ಒಂದು ತುಪ್ಪದ ಒಗ್ಗರಣೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದೊಂದು ಕೈ ತುತ್ತು ಕೊಡ್ತಿದ್ರೆ ಅದ್ರ ರುಚಿನೇ ಬೇರೆ, ಅದ್ರ ನೆನಪೇ ಬೇರೆ. ಊಟ ಯಾವಾಗಲೂ ಅಷ್ಟೇ ನೆನಪನ್ನು ಕ್ರಿಯೇಟ್ ಮಾಡಬೇಕು. ಯಾವಾಗಲೂ ಅಷ್ಟೇ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಬೇಕು. ಆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋವಂಥ ಡಿಶಸ್ಗಳು ಇವೆಲ್ಲ ತುಂಬ ನೆನಪಾಗುತ್ತೆ. ನಮಗೂ ಅಷ್ಟೇ ಚಿಕ್ಕ ವಯಸ್ಸಿಂದ ನೋಡಿ ಹುರಿತಾ ಇದ್ರೇ ಆ ಘಮನೇ ನೆನಪು ಮಾಡುತ್ತೆ. ಚಿಕ್ಕ ವಯಸ್ಸಲ್ಲಿ ಇಂಥ ಜಾಗದಲ್ಲಿ ತಿಂತಿದ್ವಿ, ನಮ್ಮ ಅಜ್ಜಿ ಮಾಡ್ಕೊಟ್ಟಿದ್ರು ತಿಂತಿದ್ವಿ. ಈ ಥರದ್ದೆಲ್ಲ ನೆನಪಾಗುತ್ತೆ. ನೋಡಿ, ಇದು ಚೆನ್ನಾಗಿ ಮೆಂತ್ಯ ಕಾಳು ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಆವಾಗ ನಿಮಗೆ ಒಂದು ಚೂರು ಕಹಿ ಆಗಲ್ಲ, ತುಂಬ ಒಳ್ಳೆ ರುಚಿಸುತ್ತೆ ಇದು. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆಯಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಈಗ ಕರಿಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಕರಿಬೇವಿನ ಸೊಪ್ಪು ದಂಡಿಯಾಗಿ ಹಾಕಬೇಕು. 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಹೋಳಷ್ಟು ಒಣಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ. ಈ ಬಿಸಿಲೇ ಫ್ರೈ ಆಗುತ್ತೆ ಸ್ಟವ್ ಆಫ್ ಮಾಡಿದ್ಮೇಲೆ. ಕೊಬ್ಬರಿ ಹಾಗೂ ಕರಿಬೇವಿನ ಸೊಪ್ಪು ಈಗ ಬಿಸಿಲೇ ಫ್ರೈ ಆಗಿಬಿಡುತ್ತೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೈಸಿಗೆ, ತುಂಬ ನೈಸು ಬೇಡ, ತುಂಬ ತರಿನೂ ಬೇಡ, ಆ ಥರ ಪುಡಿಯನ್ನು ಮಾಡಿಕೊಂಡು ಬರೋಣ. ನೀರು ಹಾಕೋದು ಬೇಡ, ಹಾಗೆ ಪುಡಿ ಮಾಡ್ಕೊಂಡು ಬರೋಣ. ಸ್ನೇಹಿತರೆ, ಮಸಾಲೆ ಹುರಿದು ಅದನ್ನು ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಅದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. ನೋಡಿ, ಅದಕ್ಕೆ ತುಪ್ಪನೇ ಇದಕ್ಕೂ ಯಾವುದೇ ಕಾರಣಕ್ಕೂ ರಿಫೈಂಡ್ ಆಯಿಲ್ ಉಪಯೋಗಿಸ್ಬಿಡಿ, ರುಚಿನೇ ಒಂಥರ ಆಗೋಗುತ್ತೆ. ಇದಕ್ಕೆ ತುಪ್ಪ ಬಳಸಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ. ಆದ್ದರಿಂದ ಒಂದು 2 ಚಮಚದಷ್ಟು, ಒಂದು 3 ರಿಂದ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಒಂದು 2-3 ಚಮಚದಷ್ಟು ತುಪ್ಪವನ್ನು ಹಾಕೋಣ. ಸ್ನೇಹಿತರೆ ನೋಡಿ, ಈ ಥರ ಇದನ್ನು ಪೌಡ್ರ್ ಥರ ರುಬ್ಕೊಂಡು ಬಂದಿದ್ದೀವಿ. ನೀರು ಹಾಕ್ದಂಗೆ, ಹಾಗೇ ನೀರು ಹಾಕಬಾರ್ದು, ಇದನ್ನು ಹಾಗೆ ರುಬ್ಕೊಂಬರಬೇಕು. ಇದು ಚೆನ್ನಾಗಿ ಈ ಥರ ರುಬ್ಕೊಂಬಂದಿದ್ದೀವಿ. ನೋಡಿ, ಇದು ತುಪ್ಪ ಚೆನ್ನಾಗಿ ಕಾದಿದೆ. ಈಗ 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಹಾಕ್ತಿದ್ದಂಗೆ ನಾನು ಒಗ್ಗರಣೆಗೆ 1.5 ಚಮಚದಷ್ಟು ಕಡಲೆಬೇಳೆ ಹಾಗೆ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಸಣ್ಣ ಕಾವಲ್ಲಿ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಹಾಗೆಯೇ ಒಂದೆರಡು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಜಾಸ್ತಿ ಹೊತ್ತು ಒಲೆ ಉರ್ಸೋದು ಬೇಡ, ಸ್ಟವ್ನ ಆಫ್ ಮಾಡ್ಕೊಂಬೋಣ. ಇದು ನೋಡಿ ಚೆನ್ನಾಗಿ ಒಳ್ಳೆ ಬ್ರೌನ್ ಕಲರ್ ಬಂದಿದೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ. ಈ ಸಮಯದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಇಂಗು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇಂಗು ಪೌಡ್ರ್ ಹಾಕೋದ್ರಿಂದ ನಿಮಗೆ ಘಮನೂ ಕೂಡ ಬರುತ್ತೆ, ಹಾಗೆ ನಿಮಗೆ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ಇದು ಹಾಕ್ತಿದ್ದಂಗೆ ನೋಡಿ ಪುಡಿ ತಿರ್ಗಾ ಹುರಿಬಾರ್ದು. ನಾನು ಬಿಸಿಯಾಗಿ ಅನ್ನ ಮಾಡ್ಕೊಂಡಿದ್ದೀನಿ, ಉದುರಾಗಿ 1 kg ಅನ್ನವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆಯೇ ನಾವು ಹುರಿದು ಪುಡಿ ಮಾಡ್ಕೊಂಡಿರುವಂಥ ಪುಡಿ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇದನ್ನೆಲ್ಲ ಸ್ಟವ್ ಆಫ್ ಮಾಡಿ ಬಿಸಿ ಬಿಸಿಯಾಗಿ, ಆ ಒಗ್ಗರಣೆ ಬಿಸಿ ಇರುತ್ತೆ, ಅನ್ನ ಬಿಸಿ ಇರುತ್ತೆ, ಚಟ್ನಿ ಪುಡಿ ಒಳ್ಳೆ ಬಿಸಿ ಬಿಸಿಯಾಗಿ ಫ್ರೆಶ್ಶಾಗಿ ಹುರಿದು ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಸೇರಿ ಕಲಸಿ ಈಗ ಬಿಸಿಯಾಗಿ ಸರ್ವ್ ಮಾಡೋಣ. ನೋಡಿ ಕಲಿಸ್ತಿದ್ರೇ ಘಮ 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 ಅನ್ಬೇಕು. ಆ ತುಪ್ಪದ್ದು, ಮೆಂತ್ಯದ ಕಾಳದು, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹುರಿದಿರೋದು, ಜೊತೆಗೆ ಇಂಗಿನ ಒಗ್ಗರಣೆ ಒಳ್ಳೆ ನಿಮಗೆ ಈ ಮನೆ ತುಂಬ ಪರಿಮಳ ಬರುತ್ತಲ್ಲ, ಆ ಪರಿಮಳ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಂಡು ಈಗ ಸರ್ವ್ ಮಾಡ್ಬೋಣ. ಇದಕ್ಕೆ ಖಾರಕ್ಕೆ ಬೇರೆ ಏನು ಮೆಣಸಿನ್ಕಾಯಿ ಆಗಲಿ, ಬ್ಯಾಡಗಿ, ಗುಂಟೂರು, ಹಸಿಮೆಣಸಿನ್ಕಾಯಿ ಏನೂ ಹಾಕಬಾರ್ದು. ನಾವು ಕಾಳು ಮೆಣಸು ಏನು ಹಾಕಿರ್ತೀವಲ್ಲ ಅದೇ ಖಾರದಲ್ಲಿ ಇದನ್ನು ತಿನ್ನಬೇಕು, ಅದೇ ರುಚಿ ಇದು. ಈ ಚಳಿಗಾಲದಲ್ಲಿ ಒಳ್ಳೆ ಮಳೆ ಬರ್ತಿದ್ದರೆ ಬಿಸಿ ಬಿಸಿ ಈ ಥರ ಅನ್ನಕ್ಕೆ ಈ ಥರ ಪುಡಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಆಹಾ ಅಂತಿರಬೇಕು. ಒಳ್ಳೆ ಹಿತವಾಗಿರುತ್ತೆ, ದೇಹಕ್ಕೂ ಕೂಡ ತುಂಬ ಹಿತ ಇದು. ಸ್ನೇಹಿತರೆ, ಒಳ್ಳೆ ಘಮ ಘಮ ಅಂತಿರೋ ಮೆಂತ್ಯದ ಕಾಳಿನ ಚಿತ್ರಾನ್ನ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಘಮ್ಮಂತಿದೆ. ನಿಮಗೆ ಗ್ಯಾರಂಟಿ ಕಹಿ ಬರಲ್ಲ. ಸ್ವಲ್ಪ ಅನ್ನ ಎಲ್ಲ ನೋಡಿ ರುಚಿ ನೋಡಿಕೊಂಡು ಅದಕ್ಕೆ ಅನ್ನ ಎಷ್ಟು ಸೇರಿಸ್ಬೇಕು ಅಷ್ಟು ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕಹಿ ಬರಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಸರ್ವ್ ಮಾಡೋಣ. ಸ್ನೇಹಿತರೆ ನೋಡಿದ್ರಲ್ಲ, ಮೆಂತ್ಯ ಕಾಳು ಹಾಕಿ ಹುರಿದು ಒಳ್ಳೆ ಬಿಸಿ ಬಿಸಿಯಾಗಿ ಫ್ರೆಶ್ಶಾಗಿ ಪುಡಿ ಹುರ್ಕೊಂಡು ಅದರಲ್ಲೊಂದು ಚಿತ್ರಾನ್ನ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ, ಒಳ್ಳೆ ಘಮ ಘಮ ಅಂತಿದೆ. ದಯವಿಟ್ಟು ಮನೇಲಿ ಒಂದ್ಸಲ ಪ್ರಯತ್ನ ಮಾಡಿ. ಇದೇ ರೀತಿಯಾದಂಥ ಬರೀ ರುಚಿಯಲ್ಲ, ಅದ್ರ ಜೊತೆಗೆ ಆರೋಗ್ಯ ಕೂಡ ಸೇರ್ಕೋಬೇಕು. ಊಟ ಮಾಡ್ತಾ ಇರ್ಬೇಕಾರೆ ಆರೋಗ್ಯಕರವಾದಂಥ ಅಡುಗೆಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಟ್ರೆಡಿಷ್ನಲ್ ರೆಸಿಪಿಗಳು, ಹಳೆಯ ರೆಸಿಪಿಗಳು ನಿಮ್ಮ ಮನೆ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋ ಥರ ನಾವು ಪ್ರಯತ್ನ ಮಾಡಿಕೊಡ್ತೀವಿ.